ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಪಾದಯಾತ್ರೆಯಲ್ಲಿ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಶರವಣ್ಣ ಅವರು ಕೂಡ ಭಾಗವಹಿಸಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು 2ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಸರ್, ಈ ಹಠ ಎಲ್ಲ ನಡೆಯೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಕಳೆದ 517 ದಿವಸ ಇವತ್ತಿಗೆ ಈ ಭಾಗದ ರೈತರು ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಖಂಡಿಸಿ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದನ್ನ ತಾವು ಗಮನಿಸ್ತಾ ಇದ್ದೀರಿ. ಒಬ್ಬ ಶಾಸಕರಾದು ಮುಖ್ಯಮಂತ್ರಿ ಆದು ಬಂದು ಅವರ ಸಾಂತ್ವನವನ್ನು ಕೇಳಿ ಏನಾಗಬೇಕು ಅನ್ನೋದು ಏನಾದರೂ ಒಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಿದಾರಾ? ಅವ್ರು ಏನಾದರೂ ರೈತರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರಾ? ಯಾರು ಈ ಟೌನ್ಶಿಪ್ ಯೋಜನೆ ಮಾಡ್ತೀವಿ ಅನ್ನೋದು ಅವ್ರಿಗೊಂದು 2 ವರ್ಷ ಹಿಂದೆನೇ ಗೊತ್ತು. ಅದನ್ನ ಹಿಂದೆನೆ ಈ ಭಾಗದಲ್ಲಿ ಇರತಕ್ಕಂಥ ಜಮೀನುಗಳನ್ನ ಅಗ್ರಿಮೆಂಟ್ ಹಾಕೊಂಡು ಎಲ್ಲ ಒಂದ್ ಕಡೆ ಬಿನಾಮಿ ಹೆಸರಲ್ಲಿ ಏನೇನು ಮಾಡಕ್ಕಾಗುತ್ತಾ ಎಲ್ಲವನ್ನ ಮಾಡಿ ಈ ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಇವತ್ತು ಈ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಜೆಡಿಎಸ್ ಸಹಿಸುವ ಪ್ರಶ್ನೆ ಇಲ್ಲ. ನಮ್ಮ ಜೊತೆಗೆ ರೈತ ಮುಖಂಡರು, ರೈತ ಸಂಘಟನೆಗಳು, ಕೃಷಿಕರು ಮತ್ತು ಬಿಜೆಪಿ ಪಕ್ಷದ ಎಲ್ಲ ನಾಯಕರುಗಳು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ 2ನೇ ದಿವಸದ ಈ ಪಾದಯಾತ್ರೆಗೆ ಇವತ್ತು ನಮ್ಮ ಪಕ್ಷದ ವರಿಷ್ಠರಾದಂಥ ಮಾಜಿ ಪ್ರಧಾನಿಗಳಾದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರು ಬಂದು ಇವತ್ತು ಚಾಲನೆಯನ್ನು ಕೊಟ್ಟಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇನ್ನೂ ಒಂದು ದೊಡ್ಡ ಶಕ್ತಿಯಾಗಿ ಪರಿಣಾಮಕಾರಣವಾಗಿ ಆಗಿರತಕ್ಕಂಥದ್ದು. ಇದರಿಂದ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗ್ತಾ ಇದೆ. ಇದನ್ನ ಈ ರಾಜ್ಯ ಸರ್ಕಾರ ಮತ್ತು ಇಲ್ಲಿರತಕ್ಕಂಥ ಸಚಿವರು ಅವರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಅದರಿಂದ ಇಲ್ಲ ಸಲ್ಲದ ಆರೋಪವನ್ನ ಮಾಡಿ ಇದಕ್ಕೆ ಎತ್ತು ಕಟ್ಟುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಪಕ್ಷ ಬಗ್ಗೋ ಮಗ ಅಲ್ಲ, ಜಗ್ಗೋ ಮಗ ಅಲ್ಲ. ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. 19ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ದೊಡ್ಡ ಒಂದು ಕಾರ್ಯಕ್ರಮ ನಡೆಯಲಿದೆ. ಅಧಿವೇಶನ 13ನೇ ತಾರೀಕು ಕರೆದಿದ್ದಾರೆ. ವಿಧಾನ ಮಂಡಲದಲ್ಲಿ ಕೂಡ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ನಾವು ಮತ್ತು ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರು ಇದರ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಇದು ಈ ಯಾತ್ರೆ ಪ್ರಾಯಶ್ಚಿತ್ತ ಯಾತ್ರೆ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವುದು ಪ್ರಾಯಶ್ಚಿತ್ತ, ಯಾವುದು ರೈತರ ಪರ, ಯಾರಿಗೆ ಪಟ್ಟಾಭಿಷೇಕ, ಇದೆಲ್ಲದಕ್ಕೂ ಕೂಡ ಜನ ಉತ್ತರ ಕೊಡ್ತಾರ್ರಿ. ನಾವೇನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. 28ಕ್ಕೆ ರಿನಿವಲ್ಗೆ ಹೋಗ್ಲೇಬೇಕಲ್ಲ. ಇವತ್ತು ಬಹುಮತ ಇದೆ ಅಂತೇಳಿ ನೀವು ಮಾಡ್ಬೋದು, ಆದರೆ ಈ ಭಾಗದ ರೈತರ ಸಹಮತನೂ ಬೇಕು. ಸಹಮತ ಇಲ್ಲದೆ ಏನೇ ಮಾಡಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದು ನಿಮಗೆ ತಿರುಗುಬಾಣ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಈ ಒಂದು ಟೌನ್ಶಿಪ್ ಯೋಜನೆ ಬಿಡೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಸರ್, ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ರೈತರು ತಮ್ಮ ಮನಸ್ಸಿಚ್ಛೆಯಿಂದ ಕೊಟ್ರೆ ಮಾತ್ರ ನಾವು ಭೂಮಿ ತೆಗೆದುಕೊಳ್ತೇವೆ, ಒತ್ತಾಯಪೂರ್ವಕವಾಗಿ ನಾವು ತೆಗೆದುಕೊಳ್ಳೋದಿಲ್ಲ. ಜೆಡಿಎಸ್ ಇದು ರಾಜಕೀಯವಾಗಿ ಮಾಡ್ತಾ ಇದೆ, ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅನ್ನುವಂಥದ್ದು ಮಾತು ಹೇಳ್ತಿದ್ದಾರೆ. ಯಾರದು ಕನಸಿನ ಕೂಸು? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಏನು ಅಸೆಂಬ್ಲಿಯಲ್ಲಿ ಏನು ಮಾತನಾಡಿದ್ದಾರೆ ದಾಖಲೆಗಳಿದೆ. ಅದನ್ನು ತೆಗೆದು ಇನ್ನೊಂದ್ಸತಿ ಓದ್ಕೊಳ್ಳಿ ಸ್ವಾಮಿ. ನೀವು ಓದ್ಕೊಂಡು ಆಮೇಲೆ ಮಾತನಾಡಿ. ನಾವು ಕೂಡ ದಾಖಲೆಗಳನ್ನು ಇಟ್ಕೊಂಡಿದ್ದೀವಿ. ಅಧಿವೇಶನದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ. ಎಲ್ಲವನ್ನು ಕೂಡ ಯಾವ ಕಾಲದಲ್ಲಿ ಯಾರು ಏನೇನು ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸರ್, ಈಗ ಸದನದ ಎರಡೂ ಸದನಗಳಲ್ಲಿ ಕೂಡ ತಮ್ಮ ಮತ್ತು ಮೈತ್ರಿ ಪಕ್ಷದಿಂದಲೂ ಕೂಡ ಹೋರಾಟ ಮಾಡಲಿಕ್ಕೆ ಕೂಡ ತಾವು ಸಿದ್ಧರಾಗಿದ್ದೀರಿ. ಯಾವ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀರಿ? ಅಧಿವೇಶನ ನಡೆಯಕ್ಕೆ ಬಿಡಲ್ಲ, ವಿಧಾನಮಂಡಲ ನಡೆಯಕ್ಕೆ ಬಿಡೋದಿಲ್ಲ. ಯಾತಕ್ಕೆಂದ್ರೆ ಸುದೀರ್ಘ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಸಿದ್ಧ ಆಗಬೇಕು. ಅದ್ರ ಬಗ್ಗೆ ಇವತ್ತು ಇಲ್ಲಿ ನೋಡಿದ್ರಿ ತಾವು, ದೇವೇಗೌಡರು ಸಾಹೇಬರು ಬಂದಾಗ ರೈತರು ಯಾವ ತರ ಬೆಂಬಲವನ್ನು ಕೊಟ್ಟಿದ್ದಾರೆ, ಯಾವ ತರ ಜನ ಸೇರಿದ್ರು, ಇದೆಲ್ಲವನ್ನೂ ಕೂಡ ನೋಡಿ ರಾಜ್ಯ ಸರ್ಕಾರಕ್ಕೆ ಭಯ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಪಾದಯಾತ್ರೆಯನ್ನು ಕೂಡ ಮೊಟಕುಗೊಳಿಸಬೇಕು. ಅಲ್ಲಲ್ಲಿ ಪೊಲೀಸವರು ಬೇರೆ ಅವ್ರ ಕೈನ ಕಟ್ಟಾಕಿರತಕ್ಕಂಥದ್ದು ಕೂಡ ನೋಡ್ತಾ ಇದೀವಿ. ಬ್ಯಾರಿಕೇಡ್ ಹಾಕಿ ಬೇರೆ ಕಡೆಯಿಂದ ಜನ ಒಳಗೆ ಬರಲೇಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ತರನೂ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೂಡ
ಮುಂದಿನ ದಿನಗಳಲ್ಲಿ ಉತ್ತರ ಕೊಡುವಂತ ಸಮಯ ಬರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂದ್ರೆ ಶರವಣ್ಣ ಅವರು ಹೇಳುವಂತದ್ದು ರೈತರ ಜಮೀನನ್ನ ಉಳಿಸುವಂತದ್ದಕ್ಕೆ ಜೆಡಿಎಸ್ ಯಾವಾಗಲೂ ಕೂಡ ಸದಾ ಬದ್ಧ, ಸದನದ ಒಳಗೆ ಸದನದ ಹೊರಗೆ ಎರಡೂ ಕಡೆ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ರಾಮನಗರ.